ನಿನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತುಂಬಾ ಗಲಾಟೆ ಆಗುತ್ತೆ. ನನ್ನನ್ನೇನು ನಾಮಿನೇಷನ್ ಮಾಡಿದೆ, ಅದು ಇದು ತುಂಬಾ ಕ್ಲಾಶ್ ಆಗುತ್ತೆ. ಒಂದು ರಕ್ಷಿತಾ, ಇನ್ನೊಂದು ಕಾವ್ಯ, ಇನ್ನೊಂದು ರಾಶಿಕಾ. 3 ಜನನು ಕೂಡ ರಘು ಟೀಮ್ಗೆ ಹೋಗಕ್ಕೆ ಎಲ್ಲರೂ ಕೂಡ ರಘುನ ಅವ್ರನ್ನ ಕೇಳ್ತಾರೆ. ರಾಶಿಕಾ ತುಂಬಾ ರಘುನ ಬಿಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ರಕ್ಷಿತಾ ಬೇಡ, ಕಾವ್ಯನ್ ತಗೊಳ್ಳಿ, ಈ ತರ ತುಂಬಾ ಕನ್ವಿನ್ಸ್ ಮಾಡಕ್ ನೋಡ್ತಾರೆ. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನ್ ನಿಮ್ಮ ತೀರ್ಥಸ್ವಾಮಿ ಕಡೂರು. ಸಾಕಷ್ಟು ಮನರಂಜನೆ ಕೊಡ್ತಾ ಫಿನಾಲೆ ಅಂತ ಬಂದಿರೋ ಬಿಗ್ ಬಾಸ್ ಸೀಸನ್ 12 ಈಗ ಎಲ್ಲರ ಒಂದು ಎಂಟರ್ಟೈನ್ಮೆಂಟ್ನ ಒಂದು ಭಾಗ ಆಗಿದೆ. ಸೊ ಫಿನಾಲೆಗೆ ಇನ್ನು ಕೆಲವೇ ದಿನ ಬಾಕಿ ಇದೆ, ಕ್ಷಣಗಣನೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಫಿನಾಲೆಯಲ್ಲಿ ಯಾರು ಗೆಲ್ತಾರೆ, ಟಾಪ್ 5ಗೆ ಯಾರು ಹೋಗ್ತಾರೆ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಪ್ರಶ್ನೆ ಅನ್ನೋದಕ್ಕಿಂತ ಕುತೂಹಲ, ಯಾರು ಹೋಗ್ಬೋದು, 8 ಜನರಲ್ಲಿ ಯಾರು ಹೋಗ್ಬೋದು, ಅದರಲ್ಲೂ ಯಾರು ಗೆಲ್ತಾರೆ, ಯಾರು ಕಪ್ ವಿನ್ ಆಗ್ತಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಸೊ ನಿನ್ನೆ ನಡೆದಂತಹ ಟಾಸ್ಕ್ ಬಗ್ಗೆ ಮಾತನಾಡೋದಾದ್ರೆ, ನಿನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತುಂಬಾ ಗಲಾಟೆ ಆಗುತ್ತೆ. ನನ್ನನ್ನೇನು ನಾಮಿನೇಷನ್ ಮಾಡಿದೆ, ಅದು ಇದು ತುಂಬಾ ಕ್ಲಾಶ್ ಆಗುತ್ತೆ. ಸೊ ಇದರೆಲ್ಲದರ ನಡುವೆ ಬಿಗ್ ಮನೆಯಲ್ಲಿ ಫಿನಾಲೆ ಅಂತ ಬಂದಿರೋ ಸ್ಪರ್ಧಿಗಳು ಟೋಟಲ್ 8 ಜನ. 8 ಜನರಲ್ಲಿ 2 ಟೀಮ್ ಮಾಡ್ಕೋಬೇಕು. ಒಂದರಲ್ಲಿ 3, ಇನ್ನೊಂದರಲ್ಲಿ 3. ಇನ್ನು ಉಳಿದಿರೋರು ಅಂದ್ರೆ ಗಿಲ್ಲಿ ಮತ್ತೆ ಧನುಷ್ ಈ ಒಂದು ಟೀಮ್ ಈ ಟಾಸ್ಕ್ ಇಂದ ಹೊರಗಿರ್ತಾರೆ. ಸೊ ಉಳಿದ ಸ್ಪರ್ಧಿಗಳು ಮಾತ್ರ ಈ ಒಂದು 2 ಟೀಮ್ ಮಾಡ್ಕೊಂಡು ಆಟ ಆಡಬೇಕಾಗಿರುತ್ತೆ. ಸೊ ಅದರಲ್ಲೂ ಕೂಡ ಟ್ವಿಸ್ಟ್ ಏನಂತಂದ್ರೆ, 1 ಟೀಮಲ್ಲಿ 2 ಫೀಮೇಲ್ 1 ಮೇಲ್ ಇರಬೇಕಾಗುತ್ತೆ. ಸೊ ಇವಾಗ ಮನೇಲಿ ಇದೇ ಒಂದು ವಿಚಾರಕ್ಕೆ ಇವಾಗ ಚರ್ಚೆ ಮತ್ತೆ ಟಾಕ್ ವಾರ್ ಅಂತಾನೆ ಹೇಳ್ಬೋದು. ಒಂದ್ ಕಡೆ ರಘು ಲೀಡ್ ತಗೊಂಡ್ರೆ ಒಂದು ಟೀಮ್ಗೆ, ಇನ್ನೊಂದ್ ಕಡೆ ಧ್ರುವಂತ್ ಮತ್ತೆ ಅಶ್ವಿನಿ ಅವರು ಇರ್ತಾರೆ. ಈಗ ಧ್ರುವಂತ್ ಮತ್ತೆ ಅಶ್ವಿನಿ ಇರೋ ಟೀಮ್ಗೆ ಒಂದು ಫೀಮೇಲ್ ಬೇಕಿರುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಯಾರಾದ್ರೂ ನಮ್ಮ ಟೀಮಿಗೆ ಬರೋರಿದ್ರೆ ನೀವೇ ಬಂದು ಮಾತಾಡಿ, ನಮ್ಮ ಹತ್ರ ಕನ್ವಿನ್ಸ್ ಮಾಡಿ, ನಾವು ಬೇಕಿದ್ರೆ ತಗೊಳ್ತೀವಿ ಅಂತ ಆ ಒಂದು ಆಂಗಲ್ ಅಲ್ಲಿ ಅವ್ರು ಹೇಳ್ತಾರೆ. ಸೊ ಅವ್ರಿಬ್ರದ್ದು ಆ ಒಂದು ಟೀಮ್ ಮುಗೀತು. ಸೊ ಈ ಕಡೆ ಏನಾಗುತ್ತೆ ಅಂತಂದ್ರೆ, ರಘು ಟೀಮ್ಗೆ ಎಲ್ಲರೂ ಕೂಡ ಇನ್ನ ಏನ್ 3 ಜನ ಉಳಿದಿರ್ತಾರ ಫೀಮೇಲ್ ಸ್ಪರ್ಧಿಗಳು, ಅವ್ರು ಹೋಗ್ತಾರೆ, ನಾನ್ ನಿಮ್ ಟೀಮಿಗೆ ಬರ್ಬೇಕು ಅಂತ. ಇಲ್ಲೇನಾಗುತ್ತೆ ಅಂತಂದ್ರೆ, ಒಂದು ರಕ್ಷಿತಾ, ಇನ್ನೊಂದು ಕಾವ್ಯ, ಇನ್ನೊಂದು ರಾಶಿಕಾ. 3 ಜನನು ಕೂಡ ರಘು ಟೀಮ್ಗೆ ಹೋಗಕ್ಕೆ ಎಲ್ಲರೂ ಕೂಡ ರಘುನ ಅವ್ರನ್ನ ಕೇಳ್ತಾರೆ. ಇದ್ರ ನಡುವೆ ರಾಶಿಕಾ ಏನ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ರಕ್ಷಿತಾ ಟೀಮಲ್ಲಿ ಇರಬಾರ್ದು, ರಕ್ಷಿತಾ ಬೇಡ, ಬೇಕಾದ್ರೆ ಕಾವ್ಯನ್ ತಗೊಳ್ಳಿ ಅಂತ ರಘು ಅವರಿಗೆ ಸಜೆಸ್ಟ್ ಮಾಡ್ತಾರೆ. ರಘುಗೆ ಯಾವ ತರ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ, ಇವ ಆಲ್ರೆಡಿ ರಕ್ಷಿತಾನ ಮತ್ತೆ ರಾಶಿಕಾನ ಸೆಲೆಕ್ಟ್ ಮಾಡಿರ್ತಾರೆ. ಬಟ್ ರಾಶಿಕಾ ಒಪ್ಪಲ್ಲ, ಯಾವುದೇ ಕಾರಣಕ್ಕೂ ರಕ್ಷಿತಾ ಟೀಮಲ್ಲಿ ಬೇಡ, ಬೇಕಾದ್ರೆ ಕಾವ್ಯನ್ ತಗೊಳ್ಳಿ, ಅವ್ರ ಥರನೇ ಸ್ಟ್ರಾಂಗ್ ಇದ್ದಾರೆ ಮೆಂಟಲಿ ಫಿಸಿಕಲಿ, ಸೊ ಟಾಸ್ಕ್ ಮಾಡ್ತಾರೆ, ನಾವು ಬೇರೆ ಟೀಮ್ಗೆ ಇದು ಮಾಡ್ಬೋದು ಅಂತ. ಬಟ್ ಈ ಕಡೆಯಿಂದ ಅಶ್ವಿನಿ ಧ್ರುವಂತ್ ಟೀಮ್ಗೆ ಹೋಗಕ್ಕೆ ರೆಡಿ ಇಲ್ಲ, ಇವ್ರ ಮುಜಂದ್ ಯಾರೂ ರೆಡಿ ಇಲ್ಲ. ಸೊ ಆ ಥರ ಒಂದು ಮಿಕ್ಸಪ್ ಅಲ್ಲಿ ಇವಾಗ ನಿನ್ನೆ ಒಂದು ಎಪಿಸೋಡ್ ಇತ್ತು. ಒಂದ್ ಕಡೆ ನೋಡಕ್ ಹೋದ್ರೆ ರಘುವರಿಗೆ ಫುಲ್ ಕನ್ಫ್ಯೂಷನ್ ಅಲ್ಲ, ಅವ್ರಿಗೆ ಫಿಕ್ಸ್ ಆಗಿದ್ರು ನಮ್ಮ ಟೀಮಲ್ಲಿ ಯಾರು ಬೇಕು ಏನು ಅಂತ. ಬಟ್ ಇವ್ರು 3 ಜನ ಫೀಮೇಲ್ ಸ್ಪರ್ಧಿಗಳು ಕನ್ಫ್ಯೂಸ್ ಮಾಡಿ ಇಟ್ಬಿಟ್ರು, ನಾವಿರ್ಬೇಕು ನೀವ್ ಹೋಗ್ಬೇಕು, ಆ ಥರ ಒಂದು ಕನ್ಫ್ಯೂಷನ್ ಇದ್ರು. ಸೊ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಫೈನಲಿ ಏನಾಗುತ್ತೆ ಅನ್ನೋದನ್ನ ನಿನ್ನೆ ಎಪಿಸೋಡಲ್ಲಿ ನೋಡಿದ್ದೀರಾ ನೀವು. ಏನಾಗುತ್ತೆ, ರಾಶಿಕಾ ತುಂಬಾ ರಘುನ ಬಿಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ರಕ್ಷಿತಾ ಬೇಡ, ಕಾವ್ಯನ್ ತಗೊಳ್ಳಿ, ಈ ತರ ತುಂಬಾ ಕನ್ವಿನ್ಸ್ ಮಾಡಕ್ ನೋಡ್ತಾರೆ. ಬಟ್ ರಕ್ಷಿತಾನೂ ಅಷ್ಟೇ ಒಪ್ಪಲ್ಲ, ನಾನು ಯಾವುದೇ ಕಾರಣಕ್ಕೂ ಅಶ್ವಿನಿ ಧ್ರುವಂತ್ ಟೀಮ್ಗೆ ಹೋಗಲ್ಲ, ನಾನು ಇಲ್ಲೇ ಆಟ ಆಡ್ಬೇಕು ಅನ್ನೋ ತರ ಪಟ್ಟು ಬೀಳ್ತಾರೆ ಅವರು. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ರಘು ಟೀಮ್ಗೆ ಯಾರು ಹೋಗ್ಬೇಕು, ರಾಶಿಕಾ ಹೋಗ್ಬೇಕಾ ರಕ್ಷಿತಾ ಹೋಗ್ಬೇಕಾ ಅನ್ನೋ ಒಂದು ಚರ್ಚೆ ನಡೀತಾ ಇರ್ಬೇಕಾದ್ರೆ ಅಲ್ಲೊಂದು ಮಾತಿನ ಚಕಮಕಿನೇ ನಡೆಯುತ್ತೆ. ಗಿಲ್ಲಿ ಎಂಟ್ರಿ ಆಗ್ತಾರೆ. ಸೊ ಯಾರ ಪರವಾಗಿ, ರಕ್ಷಿತಾ ಪರವಾಗಿ ಗಿಲ್ಲಿ ಮಾತಾಡ್ತಾರೆ, ರಘು ಟೀಮ್ಗೆ ರಕ್ಷಿತಾ ಹೋಗ್ಬೇಕು ಅಂತ. ಸೊ ಅವಾಗ ರಾಶಿಕಾ ಅವರಿಗೆ ತಡ್ಕೊಳ್ಳೋದಿಕ್ಕಾಗಲ್ಲ. ಆ ಒಂದು ಟಾಸ್ಕ್ ಸೋತಿರೋ ನೀನೇನ್ ಹೇಳೋದು, ನೀನೇ ಸೋತ್ ಸುಣ್ಣಾಗಿದ್ಯಾ, ನೀನೇನ್ ಮಾತಾಡ್ತೀಯಾ ಅನ್ನೋ ತರ ರಾಶಿಕಾ ಮತ್ತೆ ಗಿಲ್ಲಿ ಮೇಲೆ ಕೌಂಟರ್ ಅಟ್ಯಾಕ್ ಮಾಡ್ತಾರೆ. ಸೊ ಈ ಒಂದು ಮಾತಿನ ಚಕಮಕಿ ಒಂಥರ ತ್ರಿಕೋನ ಮಾತಿನ ಚಕಮಕಿ ಆಯ್ತು. ಒಂದ್ ಕಡೆ ರಾಶಿಕಾ ಮಾತ್ರ ಇದ್ರು, ಗಿಲ್ಲಿ ಎಂಟರ್ ಆಗಿದ್ದು ಇವರಿಬ್ರು ಒಂದ್ ಕಡೆ, ರಕ್ಷಿತಾ ಮತ್ತೆ ಗಿಲ್ಲಿ, ರಾಶಿಕಾ ಒಂದ್ ಕಡೆ ಆದ್ರು. ಸೊ ಈ ತರ ಒಂದು ಟಾಂಗ್ ಕೊಡೋದು, ತಿರುಗೇಟ್ ಕೊಡೋದು, ಮಾತಿನ ಚಕಮಕಿ ಬಿಗ್ ಬಾಸ್ ಮನೆಯಲ್ಲಿ ಆಯ್ತು ನಿನ್ನೆ ಎಪಿಸೋಡ್ ಅಲ್ಲಿ. ಸೊ ನೋಡೋಣ, ಫೈನಲ್ ಅಂತ ಬಂದಿರೋ ಬಿಗ್ ಬಾಸ್ ಸೀಸನ್ 12 ಫಿನಾಲೆ ಟಿಕೆಟ್ ಯಾರು ಪಡಿತಾರೆ, ಫಿನಾಲೆಗೆ ಹೋಗಿ ಯಾರು ಕಪ್ ಗೆಲ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಇನ್ನು ಕೆಲವೇ ದಿನ ಬಾಕಿ ಇದೆ ಅಷ್ಟೇ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಬಾಸ್ ಟಿವಿ. ಇದೇ ತರ ಮತ್ತಷ್ಟು ಬಿಗ್ ಬಾಸ್ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.